ಅರ್ಧಕ್ಕೆ ನಿಂತ ಕಥೆ ಮತ್ತೆ ವಾಪಸ್ ಬಂದಿದೆ. ಸೌಂದರ್ಯದ ಹಿಂದೆ ಸಾವಿನ ನೆರಳು ಅಡಗಿದೆ. ದುರಾಸೆಯಲ್ಲಿ ಮನುಷ್ಯ ತನ್ನನ್ನೇ ತಾನು ಮರಿತಾನೆ. ಪ್ರತಿ ಹೊಸ ಮುಖ ಒಳಗಿಂದ ತನ್ನನ್ನು ತಾನು ಚೂರ್ ಚೂರ್ ಮಾಡಿಬಿಡುತ್ತೆ. ಅದು ಯವ್ವನ ಅಲ್ಲ, ಒಂದು ಹಳೆಯ ಶಾಪದ ಆಟವಾಗಿರುತ್ತೆ. ಪ್ರತಿ 48 ಗಂಟೆಯಲ್ಲಿ ಒಬ್ಬರು ಜೀವ ಕಳ್ಕೊತಿದ್ದಾರೆ. ಜೈಲರ್ ಬಾಗಿಲು ತೆಗಿತಾನೆ. ಮತ್ತೆ ಶ್ವೇತಾ ಜೈಲಿಂದ ಹೊರಬರ್ತಾಳೆ. ಅವಳು ತನ್ನ ಮುಖ ತೊಳ್ಕೋತಾಳೆ. ಅವಳ ಮುಖ ಇನ್ನೂ ಸುಸ್ತಾದ ಹಾಗೆ ಕಾಣ್ತಿದೆ. ಆಮೇಲೆ ಅವಳು ತನ್ನ ರೂಮಿನ ಕಡೆ ಹೋಗ್ತಾಳೆ. ಮತ್ತೆ ಹಿಂದಿನ ಸಮಯದಂತೆ ತನ್ನ ಸುಂದರವಾದ ಬಟ್ಟೆಗಳನ್ನ ಹಾಕೋತಾಳೆ. ಯಾವಾಗ ಅವಳು ಯುವತಿಯಾಗಿದ್ಲೋ ಹಾಗೇನೆ ಈಗ ಮತ್ತೆ ರೆಡಿಯಾಗಿ ಜೈಲಿಂದ ಹೊರಗಡೆ ಹೋಗೋಕ್ಕೆ ಶ್ವೇತಾ ಮುಂದೆ ಹೋಗ್ತಾಳೆ. ಜೈಲಿನ ಆಫೀಸಲ್ಲಿ ಇನ್ಸ್ಪೆಕ್ಟರ್ ಯಾದವ್ ತಮ್ಮ ಟೇಬಲ್ ಮೇಲೆ ಕೂತಿದ್ದಾರೆ ಮತ್ತೆ ಫೋನ್ನಲ್ಲಿ ಮಾತಾಡ್ತಿದ್ದಾರೆ. ಅಷ್ಟೊತ್ತಿಗೆ ತೆರೆದ ಬಾಗಿಲೊಳಗೆ ಶ್ವೇತಾ ಬರ್ತಾಳೆ. ನಿಧಾನವಾಗಿ ನಾಕ್ ಮಾಡ್ತಾಳೆ. ಯಾದವ್ ಬಾಗಿಲಿನ ಕಡೆ ನೋಡ್ತಾನೆ ಮತ್ತೆ ಅವಳನ್ನ ನೋಡ್ತಾನೆ. ಅವರು ಫೋನ್ ಕಾಲನ್ನ ಕಟ್ ಮಾಡಿ ಶ್ವೇತಾನ ಒಳಗೆ ಬರಕ್ಕೆ ಹೇಳ್ತಾನೆ. ಹೊರಡೋದಕ್ಕೆ ತಯಾರಾದ್ಯಾ? ಈಗ ನಿನ್ನ ಶಿಕ್ಷೆ ಅಂತೂ ಕಂಪ್ಲೀಟ್ ಆಗಿದೆ. ನೀನಿಲ್ಲಿಗೆ ಏನಕ್ಕೆ ಬಂದ್ಯೋ ಆ ಕೆಲ್ಸನ ಮತ್ತೆ ಮಾಡದೇ ಇರೋದಕ್ಕೆ ಪ್ರಯತ್ನ ಪಡು. ನೀವು ಸರಿಯಾಗಿ ಹೇಳಿದ್ರಿ ಸರ್. ನಾನಿನ್ಮೇಲೆ ಹಾಗೆಲ್ಲ ಮಾಡಲ್ಲ. ಮತ್ತೆ ಇಲ್ಲಿಗೆ ಖಂಡಿತ ಬರಲ್ಲ. ಶ್ವೇತಾ ಇನ್ಸ್ಪೆಕ್ಟರ್ನ ನೋಡಿ ಸ್ವಲ್ಪ ವಿಚಿತ್ರವಾಗಿ ನಗ್ತಾಳೆ. ಅದನ್ನ ನೋಡಿ ಇನ್ಸ್ಪೆಕ್ಟರ್ ಯಾದವ್ಗೂ ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ. ನನ್ನ ರಿಲೀಸ್ ಲೆಟರ್? ಓ ಹಾ, ಇದನ್ ತಗೋ. ಇನ್ಸ್ಪೆಕ್ಟರ್ ಯಾದವ್ ಲೆಟರ್ ತೆಗಿತಾರೆ. ಅದರ ಮೇಲೆ ಸೀಲ್ ಹಾಕಿ ಸೈನ್ ಮಾಡಿ ಶ್ವೇತಾಗೆ ಕೊಡ್ತಾರೆ. ಅವರು ಲೆಟರ್ನ ಶ್ವೇತಾಗೆ ಕೊಡುವಾಗ ಶ್ವೇತಾ ಅವರ ಕೈ ಮೇಲಿನ ಗಾಯದ ಗುರುತನ್ನ ನೋಡ್ತಾಳೆ. ಈ ಗುರುತು ಯಾವುದು ಸರ್? ಚಿಕ್ಕವನಿದ್ದಾಗ ಆಟ ಆಡ್ತಾ ಬಿದ್ದಿದ್ದೆ. ಅದರಿಂದಾಗಿ ಆಪರೇಷನ್ ಮಾಡ್ಬೇಕಾಗ್ ಬಂತು. ಯೋಚನೆ ಮಾಡಬೇಡಿ, ನೀವೀಗ ಒಂಟಿಯಾಗಿಲ್ಲ. ಇನ್ಸ್ಪೆಕ್ಟರ್ ಆಶ್ಚರ್ಯದಿಂದ ನೋಡ್ತಾನೆ. ಶ್ವೇತಾ ಅಲ್ಲಿಂದ ಹೊರಟೋಗ್ತಾಳೆ. ಆಮೇಲೆ ಇನ್ಸ್ಪೆಕ್ಟರ್ಗೆ ಯೋಚನೆ ಶುರುವಾಗುತ್ತೆ. ರಾತ್ರಿ ಯಾದವ್ ಕತ್ತಲ ಕೋಣೆಯಲ್ಲಿ ಕನ್ನಡಿ ಮುಂದೆ ನಿಂತಿರ್ತಾನೆ. ಅವನು ತನ್ನ ಗಾಯದ ಗುರುತನ್ನ ನೋಡ್ತಿದ್ದಾನೆ. ತನ್ನ ಕೈಯನ್ನ ಹಿಂದೆ ಮುಂದೆ ತಿರುಗಿಸಿ ನೋಡ್ತಿದ್ದಾನೆ, ಆ ಗುರುತನ್ನ ಹೇಗೆ ಮುಚ್ಚಿಡೋದು ಅಂತ. ಆದ್ರೆ ಅದನ್ನ ಮಾಡಕ್ಕಾಗಲ್ಲ. ಆಮೇಲೆ ಅವನು ಮಂಚದ ಮೇಲೆ ಕುಳಿತು ಆ ಘಟನೆನ ನೆನಪಿಸ್ಕೊಳ್ತಾನೆ. ಅದರಿಂದ ಅವನ ಜೀವನಾನೇ ಬದಲಾಗಿ ಹೋಗಿದೆ. ಚಿಕ್ಕಂದಿನಲ್ಲಿ ಆಟ ಆಡ್ತಿರುವಾಗ ಅವನು ಉಯ್ಯಾಲೆಯಿಂದ ಬಿದ್ದೋಗ್ತಾನೆ. ಅವನ ಕೈ ಫ್ರ್ಯಾಕ್ಚರ್ ಆಗಿರುತ್ತೆ. ಅದರ ಕಾರಣದಿಂದ ಕೈ ಆಪರೇಷನ್ ಮಾಡಬೇಕಾಗಿ ಬರುತ್ತೆ. ಮತ್ತೆ ಇದೇ ಕಾರಣದಿಂದ ಅವನು ಆಕ್ಟರ್ ಆಗ್ಬೇಕು ಅನ್ನೋ ಕನಸನ್ನ ಕೂಡ ಬಿಡಬೇಕಾಗುತ್ತೆ. ನೀನು ತುಂಬಾ ಟ್ಯಾಲೆಂಟೆಡ್. ಈ ಕ್ಯಾರೆಕ್ಟರ್ಗೆ ಎಷ್ಟು ಜನ ಅಟೆಂಡ್ ಮಾಡಿದ್ರೋ ಅವರೆಲ್ಲರಿಗಿಂತ ಒಳ್ಳೆ ಪ್ರೊಫೈಲ್ ನಿಂದೆ. ಆದ್ರೆ ನಿನ್ ಕೈ ಮೇಲಿರೋ ಗಾಯದ ಗುರುತಿನಿಂದಾಗಿ ನಾನ್ ನಿನ್ನ ರಿಜೆಕ್ಟ್ ಮಾಡಬೇಕಾಗಿದೆ. ಸಾರಿ. ಯಾದವ್ ತನ್ನ ಅದೃಷ್ಟ ಮತ್ತೆ ಮುರಿದು ಹೋದ ಕನಸನ್ನ ಯೋಚನೆ ಮಾಡ್ತಾ ಅಲ್ಲೇ ಕೂತು ಅಳುತ್ತಿರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನು ತನ್ನ ಬ್ಯಾಗಿಂದ ಸಿಗರೆಟ್ ಪ್ಯಾಕ್ ತೆಗಿತಾನೆ. ಮತ್ತೆ ಬಾಲ್ಕನಿಗೆ ಹೋಗಿ ಸಿಗರೆಟ್ ಸೇದಕ್ಕೆ ಶುರು ಮಾಡ್ತಾನೆ. ಅವನು ಸಿಗರೆಟ್ ಹಚ್ಚಿ ರೇಲಿಂಗ್ ಮೇಲೆ ಹೊರಗಿ ನಿಂತ್ಕೋತಾನೆ. ಆಗ ಅವನ ದೃಷ್ಟಿ ಕೆಳಗಿನ ರೋಡ್ ಮೇಲೆ ಬೀಳುತ್ತೆ. ಅಲ್ಲಿ ಅವನಿಗೆ ಒಬ್ಬ ಪರಿಚಿತ ಹೆಂಗಸು ನಡ್ಕೊಂಡು ಹೋಗ್ತಿರೋದು ಕಾಣುತ್ತೆ. ಸ್ವಲ್ಪ ಹೊತ್ತಲ್ಲೇ ಅವನಿಗೆ ಗೊತ್ತಾಗುತ್ತೆ, ಇದು ಬೇರೆ ಯಾರೂ ಅಲ್ಲ, ಆ ಶ್ವೇತಾನೆ ಅಂತ. ಅವಳ ಕೈಯಲ್ಲಿ ಒಂದು ಬ್ಯಾಗ್ ಇರುತ್ತೆ. ಅವಳು ಮೇಲೆ ನೋಡ್ತಾ ಯಾದವ್ ಕಡೆ ಕೈ ಆಡಿಸ್ತಾಳೆ. ಅವಳಿಗೆ ಅವನಲ್ಲಿ ನಿಂತಿರೋದು ಗೊತ್ತಿದ್ದ ಹಾಗಿತ್ತು. ಅವಳನ್ನ ನೋಡಿ ಯಾದವ್ಗೆ ಗಾಬರಿ ಆಗತ್ತೆ. ಅವನು ತಕ್ಷಣ ತನ್ನ ರೂಮ್ ಒಳಗೆ ಹೋಗ್ತಾನೆ. ಶೂಸ್ ಹಾಕೊಂಡು ಕೆಳಗಡೆ ಹೋಗೋದಕ್ಕೆ ರೆಡಿ ಆಗ್ತಾನೆ. ಯಾದವ್ ಬೇಗ ಬೇಗ ಶ್ವೇತಾನ ನೋಡಿದ ಜಾಗಕ್ಕೆ ಬಂದು ತಲುಪ್ತಾನೆ. ಆದ್ರೆ ಈಗ ಅಲ್ಲಿ ಯಾರೂ ಇರಲಿಲ್ಲ. ಅವನು ವಾಪಸ್ ತನ್ನ ಬಾಲ್ಕನಿ ಕಡೆ ನೋಡ್ತಾನೆ. ಮತ್ತೆ ರೋಡ್ ಕಡೆ ನೋಡ್ತಾನೆ. ಆದ್ರೆ ಅವನಿಗೆ ಯಾರೂ ಕಾಣಿಸೋದಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ವಾಪಸ್ ತನ್ನ ಬಿಲ್ಡಿಂಗ್ ಗೇಟ್ ಕಡೆ ಬರ್ತಾನೆ. ಅಲ್ಲಿ ಅವನ ಗಾರ್ಡ್ ನಿಂತಿರ್ತಾನೆ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ, ಹೇಗಿದೀಯಾ? ಅವನು ಯಾದವ್ಗೆ ಒಂದು ಪಾರ್ಸಲ್ ಪ್ಯಾಕೆಟ್ ಕೊಡ್ತಾನೆ. ಸರ್, ಇದು ನಿಮ್ಮ ಹೆಸರಿಗೆ ಕೊರಿಯರ್ ಬಂದಿದೆ. ನನ್ನ ಹೆಸರಿಗ? ಆದ್ರೆ ನಾನೇನು ಬುಕ್ ಮಾಡಿಲ್ವಲ್ಲ. ಗೊತ್ತಿಲ್ಲ ಸರ್, ಇದರಲ್ಲಿ ಏನೂ ಬರ್ದೂ ಇಲ್ಲ, ಬರೀ ನಿಮ್ಮ ಹೆಸರಿದೆ ಅಷ್ಟೇ. ಯಾದವ್ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಅವನಿಗೆ ಯಾವುದೇ ಪಾರ್ಸಲ್ ಬರುವ ಮಾಹಿತಿ ಇರಲಿಲ್ಲ. ಆದ್ರೂ ಅವನದನ್ನ ತಗೋತಾನೆ ಮತ್ತೆ ಅಲ್ಲಿಂದ ಹೊರಟೋಗ್ತಾನೆ.
ಆ ರಾತ್ರಿ ಅಲ್ಲಿಗೆ ಮುಗಿಯುತ್ತೆ. ಮಾರನೇ ದಿನ ಯಾದವ್ ತನ್ನ ಕ್ಯಾಬಿನ್ನಲ್ಲಿ ಕೂತ್ಕೊಂಡಿದ್ದಾನೆ ಮತ್ತೆ ತನ್ನ ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಿರ್ತಾನೆ. ಆಗ ಅವನಿಗೆ ಒಂದು ರೀಲ್ ಕಾಣುತ್ತೆ. ಆ ರೀಲ್ ಅಪ್ಸರಾ ಬ್ಯೂಟಿ ಪಾರ್ಲರ್ ಕಡೆಯಿಂದ. ಆ ರೀಲ್ನಲ್ಲಿ ಹೇಳ್ತಿರ್ತಾರೆ, ಅಪ್ಸರಾ ಬ್ಯೂಟಿ ಪಾರ್ಲರ್ ಗ್ರ್ಯಾಂಡ್ ಲಾಂಚ್. ನೀವು ನಮ್ಮ ಹೊಸ ಪ್ರಾಡಕ್ಟ್ ಯೂತ್ ಯೂಸ್ ಮಾಡ್ತೀರಾ ಅಂದ್ರೆ ನೀವು ಮತ್ತೆ ಯುವಕರಾಗಿ ಇನ್ನೂ ಸುಂದರವಾಗಿ ಕಾಣ್ತೀರಾ. ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯ ಗಾಯದ ಗುರುತುಗಳು, ಕಲೆಗಳು ಎಲ್ಲ ಮಾಯ ಆಗೋಗುತ್ತೆ ಮತ್ತೆ ನೀವು ತುಂಬಾ ಸುಂದರವಾಗಿ ಕಾಣ್ತೀರಾ. ಏನಿದು, ಇವತ್ತಿನ ಜನಗಳಂತೂ ಏನೇನೋ ಮಾಡ್ತಿರ್ತಾರೆ, ಬೇರೆ ಕೆಲ್ಸನೇ ಇಲ್ಲ ಇವರಿಗೆ. ಕೊನೆಯಲ್ಲಿ ಒಂದು ಲೈನ್ ಬರುತ್ತೆ, ಯೂಸ್ ಮಾಡಿ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ. ಯಾದವ್ಗೆ ಸ್ವಲ್ಪ ವಿಚಿತ್ರ ಅನ್ಸತ್ತೆ. ಇಲ್ಲಿವರೆಗೂ ರೀಲಲ್ಲಿ ಯಾವುದೇ ಟೆಕ್ಸ್ಟ್ ಇರ್ಲಿಲ್ಲ. ಆದ್ರೆ ಅವನು ಇದೆಲ್ಲ ನಕಲಿ ಅಂತ ಹೇಳ್ತಿದ್ದ ಹಾಗೆ ಅಲ್ಲಿ ಉತ್ತರ ಕಾಣಿಸುತ್ತೆ. ಈಗ ಅವನಿಗೆ ಇನ್ನೂ ಯೋಚನೆ ಜಾಸ್ತಿ ಆಗುತ್ತೆ. ಆ ಸಿಟಿಯ ಒಂದು ಏರಿಯಾದಲ್ಲಿ ಅಪ್ಸರಾ ಬ್ಯೂಟಿ ಪಾರ್ಲರ್ ಇರುತ್ತೆ. ಸಾಯಂಕಾಲ ಯಾದವ್ ತನ್ನ ಜೀಪಲ್ಲಿ ಆ ಪಾರ್ಲರ್ಗೆ ಬರ್ತಾನೆ. ಅವನು ಗಾಡಿಯಿಂದ ಇಳಿದು ಪಾರ್ಲರ್ ಕಡೆ ಹೋಗ್ತಾನೆ. ಶಟರ್ ಕ್ಲೋಸ್ ಆಗಿರುತ್ತೆ ಮತ್ತೆ ಸುತ್ತಮುತ್ತ ಯಾರೂ ಕಾಣಿಸೋದಿಲ್ಲ. ಅವನು ಶಟರ್ ಬಾಗಿಲು ತಟ್ತಾನೆ, ಆದ್ರೆ ಯಾರೂ ಉತ್ತರ ಕೊಡಲ್ಲ. ಸರಿ ಅಂತ ಅವನು ವಾಪಸ್ ತನ್ನ ಜೀಪ್ ಹತ್ರ ಬರ್ತಿದ್ದ ಹಾಗೆ ಒಂದು ಪರಿಚಿತವಾದ ಧ್ವನಿ ಅವನನ್ನ ಕರೆಯತ್ತೆ. ಯಾದವ್ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಶ್ವೇತಾ ನಿಂತಿರ್ತಾಳೆ. ನೀನೇನಿಲ್ಲಿ? ಮತ್ತೆ ನಿನ್ನೆ ರಾತ್ರಿ ನನ್ನ ಮನೆ ಹತ್ರ ನೀನು ಏನ್ ಮಾಡ್ತಾ ಇದ್ದೆ? ನೀವು ಸುಮ್ನೆ ತಲೆ ಕೆಡಿಸ್ಕೊತಿದ್ದೀರಾ. ನಾನ್ ನಿಮ್ಗೆ ಸಹಾಯ ಮಾಡ್ಬೇಕು ಅಷ್ಟೇ. ಸಹಾಯ? ಎಂತ ಸಹಾಯ? ಬಹುಶಃ ಇದಕ್ಕೆ ಉತ್ತರ ನಿಮ್ಗೆ ಮೊದ್ಲೇ ಗೊತ್ತಾಗಿರ್ಬೇಕು. ಮನೆಗೆ ಹೋಗಿ ಮತ್ತೆ ಆ ಪ್ಯಾಕೆಟ್ನ ಓಪನ್ ಮಾಡಿ ನೋಡಿ. ನಿಮ್ಗೆ ನಿನ್ನೆ ರಾತ್ರಿ ಸಿಕ್ಕಿತ್ತಲ್ಲ ಅದು. ಹಾಗಾದ್ರೆ ಅದನ್ನ ನೀನೇ ಕಳ್ಸಿದ್ದು? ಬಹುಶಃ ಹೌದು. ನೋಡು, 7 ವರ್ಷದ ಹಿಂದೆ ನೀನ್ ಮಾಡಿರೋ ತಪ್ಪಿದೆಯಲ್ಲ, ಅದಕ್ಕೆ ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದಿದ್ಯಾ. ಅದನ್ ಮರಿಬೇಡ. ನಾನೊಬ್ಬ ಇನ್ಸ್ಪೆಕ್ಟರ್ ಅಂತ. ಇನ್ನೊಂದ್ಸರಿ ಏನಾದ್ರೂ ನಿನ್ ಬಗ್ಗೆ ಗೊತ್ತಾದ್ರೆ ಜೀವಾವಧಿ ಶಿಕ್ಷೆನ ಅನುಭವಿಸ್ಬೇಕಾಗತ್ತೆ. ಒಂದೇ ಒಂದ್ಸಲ ನನ್ನ ಮಾತನ್ನ ನಂಬಿ. ಐ ಪ್ರಾಮಿಸ್ ಯು, ನಿಮ್ಗದು ಇಷ್ಟ ಆಗತ್ತೆ. ನಿನ್ ಮಾತಿನ ಅರ್ಥ ಏನು? ಶ್ವೇತಾ ಸ್ವಲ್ಪ ವಿಚಿತ್ರವಾಗಿ ನಗ್ತಾಳೆ ಮತ್ತಲ್ಲಿಂದ ಓಡಿ ಹೊಟ್ಟೋಗ್ತಾಳೆ. ಯಾದವ್ ಅಲ್ಲೇ ನಿಂತ್ಕೊಂಡಿರ್ತಾನೆ. ಮತ್ತೀಗ ಅಲ್ಲೇನ್ ನಡೀತು ಅಂತ ಅರ್ಥನೇ ಆಗಲ್ಲ. ಅವನ ಮುಖದ ಮೇಲೆ ಕನ್ಫ್ಯೂಷನ್ ಎದ್ದು ಕಾಣ್ತಿರುತ್ತೆ. ರಾತ್ರಿ ಯಾದವ್ ತನ್ನ ಮನೆಗೆ ವಾಪಸ್ ಬರ್ತಾನೆ. ಅದೇ ಪ್ಯಾಕೆಟ್ ಅನ್ನ ಟೇಬಲ್ ಮೇಲೆ ಇಟ್ಟಿರೋದನ್ನ ನೋಡ್ತಾನೆ. ನಿನ್ನೆ ಈ ಪ್ಯಾಕೆಟ್ ಪಾರ್ಸಲ್ ಬಂದಿತ್ತು. ಅವನಿನ್ನೂ ಅದನ್ನ ತೆಗೆದು ನೋಡಿರ್ಲಿಲ್ಲ. ಅವನು ಆ ಪ್ಯಾಕೆಟ್ ತಗೊಂಡು ಓಪನ್ ಮಾಡ್ತಾನೆ. ಅದರೊಳಗೆ ಅವನಿಗೆ ಅಪ್ಸರಾ ಬ್ಯೂಟಿ ಪಾರ್ಲರ್ನ ಒಂದು ಡಬ್ಬ ಸಿಗತ್ತೆ. ಅದರಲ್ಲಿ 2 ಗಾಜಿನ ಬಾಟಲ್ ಇರುತ್ತೆ. ಒಂದರಲ್ಲಿ ಕೆಂಪು ಕ್ರೀಮ್ ಇದ್ರೆ ಇನ್ನೊಂದ್ರಲ್ಲಿ ಟ್ರಾನ್ಸ್ಪರೆಂಟ್ ಕ್ರೀಮ್ ಇರುತ್ತೆ. ಜೊತೆಗೊಂದು ಬ್ರೇಸ್ಲೆಟ್, ಇನ್ನೊಂದು ಕಾಗದ ಸಿಗತ್ತೆ. ಆ ಕಾಗದದಲ್ಲಿ ಬರ್ದಿರುತ್ತೆ, ಕೆಂಪು ಬಣ್ಣದ ಕ್ರೀಮ್ನ ತನ್ನ ಕೈ ಮೇಲೆ ಹಚ್ಕೋಬೇಕು. ಮತ್ತೆ ನೀವು ಮಾರನೇ ದಿನ ಎದ್ದಾಗ ಬದಲಾವಣೆ ನಿಮಗೆ ಕಾಣುತ್ತೆ. ಆ ನಂತರ ಬ್ರೇಸ್ಲೆಟ್ ಹಾಕೋಬೇಕು. ಅದಾದ್ಮೇಲೆ ನೀವು ಈ ಪ್ರಪಂಚನ ಎದುರಿಸೋದಕ್ಕೆ ರೆಡಿಯಾಗಿರ್ತೀರ. ಜೊತೆಗೆ ಇನ್ನೊಂದು ವಿಷಯ ಬರ್ದಿರುತ್ತೆ, ಮುಂದಿನ 48 ಗಂಟೆಯೊಳಗೆ ಆ ಟ್ರಾನ್ಸ್ಪರೆಂಟ್ ಕ್ರೀಮ್ ಹಚ್ಕೊಳ್ಳೋದು ತುಂಬಾ ಮುಖ್ಯ. ಆಗ ಮಾತ್ರ ನೀವು ನಿಮ್ಮ ಮೊದಲಿನ ರೂಪಕ್ಕೆ ವಾಪಸ್ ಬರಬಹುದು. ಅದಕ್ಕಾಗಿ ಕಾಯದೆ ನೀವು ಬದಲಾವಣೆ ಮಾಡೋಕ್ಕಾಗಲ್ಲ. ಸಮತೋಲನವಾಗಿಟ್ಕೊಳ್ಳೋದು ತುಂಬಾ ಮುಖ್ಯ. ಯಾದವ್ಗೆ ಇದೆಲ್ಲ ತುಂಬಾ ವಿಚಿತ್ರ ಅನ್ಸುತ್ತೆ. ಅವನು ಅದನ್ನೆಲ್ಲ ಟೇಬಲ್ ಮೇಲೆ ಇಟ್ಬಿಡ್ತಾನೆ. ಮತ್ತೆ ತನ್ನ ಡೇಟ್ಗೆ ರೆಡಿ ಆಗ್ತಾನೆ. ಅವನು ಹೊಸ ಬಟ್ಟೆ ಹಾಕೊಂಡು ಮನೆಯಿಂದ ಹೊರಗೆ ಹೊರಡ್ತಾನೆ. ಯಾದವ್ ರೆಸ್ಟೋರೆಂಟ್ಗೆ ಬರ್ತಾನೆ. ಮತ್ತಲ್ಲಿ ಅವನ ಡೇಟ್ನ ಮೀಟ್ ಮಾಡ್ತಾನೆ. ಅವನು ಅವಳ ಜೊತೆ ಕೂತ್ಕೊಂಡು ಡಿನ್ನರ್ ಮಾಡ್ತಾನೆ. ಮತ್ತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾನೆ. ಅವನು ತನ್ನ ಗಾಯದ ಗುರುತನ್ನ ಮುಚ್ಚಿಟ್ಕೊಳ್ಳಕ್ಕೆ ಒಂದು ದೊಡ್ಡ ಲೆದರ್ ಜಾಕೆಟ್ ಹಾಕೊಂಡಿರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಇಬ್ರು ವಾಕಿಂಗ್ ಹೋಗ್ತಾರೆ. ಆಗ ಆ ಹುಡುಗಿಗೆ ಚಳಿ ಆಗುತ್ತೆ. ಆಗ ಯಾದವ್ ತನ್ನ ಜಾಕೆಟ್ ತೆಗೆದು ಅವಳ ಹೆಗಲಿನ ಮೇಲೆ ಹಾಕ್ತಾನೆ. ಆಗ ಅವಳ ದೃಷ್ಟಿ ಅವನ ಕೈ ಮೇಲಿದ್ದ ದೊಡ್ಡ ಗಾಯದ ಗುರುತನ್ನ ನೋಡುತ್ತೆ. ಅವಳು ತಕ್ಷಣ ಅವನ್ನ ರಿಜೆಕ್ಟ್ ಮಾಡಿ ಅವನನ್ನ ಅಲ್ಲೇ ಒಂಟಿಯಾಗಿ ಬಿಟ್ಟು ಹೊರಟೋಗ್ತಾಳೆ. ಯಾದವ್ ಅಲ್ಲೇ ನಿಂತಿರ್ತಾನೆ. ಇದೆಲ್ಲದರಿಂದ ಅಳಕ್ಕೆ ಶುರು ಮಾಡ್ತಾನೆ. ಯಾದವ್ ಮನೆಗೆ ವಾಪಸ್ ಬರ್ತಾನೆ. ಮತ್ತೆ ಕೆಂಪು ಬಣ್ಣದ ಕ್ರೀಮ್ನ ತಗೋತಾನೆ. ಅವನ ಕಣ್ಣು ಕೆಂಪಾಗಿರುತ್ತೆ. ಅವನೀಗ ತನ್ನ ಜೀವನ ಬಿಟ್ಟು ದೂರ ಹೋಗ್ಬೇಕಂತ ಅನ್ಸ್ತಿರುತ್ತೆ. ಅವನೇನು ಯೋಚನೆ ಮಾಡದೆ ಸಿರಂಜ್ ತಗೊಂಡು ಇಂಜೆಕ್ಷನ್ ತಗೊಳ್ತಾನೆ. ಅವನು ಹೀಗೆ ಮಾಡಿದ ತಕ್ಷಣ
ಇದ್ದಕ್ಕಿದ್ದ ಹಾಗೆ ಬಿದ್ದು ಹೋಗ್ತಾನೆ ಮತ್ತವನ ಶರೀರ ನಡಗಕ್ಕೆ ಶುರುವಾಗುತ್ತೆ. ಅವನ ಉಸಿರಾಟ ಜೋರಾಗುತ್ತೆ ಮತ್ತವನೊಂದು ದೀರ್ಘವಾದ ಉಸಿರು ತಗೋತಾನೆ. ನಿಧಾನವಾಗಿ ಸುಧಾರಿಸ್ಕೋತಾನೆ. ಮತ್ತೆ ಅವನಿಗೆ ಜ್ಞಾನ ಬರುತ್ತೆ. ಆಗ ಟೇಬಲ್ ಕಡೆ ಅವನ ದೃಷ್ಟಿ ಹರಿಯುತ್ತೆ. ಅಲ್ಲಿ ಖಾಲಿ ಬಾಟಲ್ ಮತ್ತೆ ಮಿಕ್ಕ ವಸ್ತುಗಳೆಲ್ಲ ಇರುತ್ತೆ. ಅವನು ಬೇಗ ಎದ್ದು ತನ್ನ ರೂಮಿನ ಕಡೆ ಹೋಗ್ತಾನೆ. ಮತ್ತೆ ಕನ್ನಡಿಯಲ್ಲಿ ತನ್ನನ್ನ ತಾನು ನೋಡ್ಕೋತಾನೆ. ಅವನು ನೋಡಿದ ದೃಶ್ಯದ ಮೇಲೆ ಅವನಿಗೆ ನಂಬಿಕೆ ಬರಲ್ಲ. ಅವನು ಮತ್ತೆ ಯುವಕನಾಗಿರ್ತಾನೆ. ಅವನ ಮುಖದ ಮೇಲಿದ್ದ ಸುಕ್ಕುಗಳೆಲ್ಲ ಮಾಯ ಆಗಿರುತ್ತೆ. ಮತ್ತವನು ಮೊದಲಿಗಿಂತ ತುಂಬಾ ಸುಂದರವಾಗಿ ಕಾಣ್ತಿರ್ತಾನೆ. ಅವನು ತನ್ನ ಕೈಯನ್ನ ಮತ್ತೊಮ್ಮೆ ನೋಡ್ಕೋತಾನೆ. ಅದರ ಮೇಲಿದ್ದ ಗಾಯದ ಗುರುತು ಕೂಡ ಮಾಯ ಆಗ್ಬಿಟ್ಟಿರುತ್ತೆ. ಆದ್ರೆ ಅಷ್ಟೊತ್ತಿಗೆ ಅವನ ಕಿವಿಯಲ್ಲಿ ಒಂದು ಪಿಸುಗುಟ್ಟುವ ಧ್ವನಿ ಕೇಳುತ್ತೆ. ಕಾಪಾಡು, ಕಾಪಾಡು, ಕಾಪಾಡು. ಆ ಪಿಸು ಧ್ವನಿ ನಿಧಾನವಾಗಿ ಜಾಸ್ತಿ ಆಗೋಗುತ್ತೆ. ಎಷ್ಟು ಜೋರಾಗಿರುತ್ತೆ ಅಂದ್ರೆ ಯಾದವ್ಗೆ ಸಂಭಾಲಿಸ್ಕೊಳ್ಳಕ್ಕಾಗಲ್ಲ. ಆಗ ಅವನಿಗೆ ಎರಡನೇ ಕಂಡೀಷನ್ ನೆನಪಾಗುತ್ತೆ. ಅವನು ತಕ್ಷಣ ಲಿವಿಂಗ್ ರೂಮ್ಗೆ ಹೋಗಿ ಆ ಬ್ರೇಸ್ಲೆಟ್ ಹಾಕೋತಾನೆ. ಅವನದನ್ನ ಹಾಕೊಂಡ ತಕ್ಷಣ ಎಲ್ಲ ಮತ್ತೆ ಶಾಂತವಾಗಿರುತ್ತೆ. ಈಗ ಅವನು ತನ್ನ ಮನೆಯಲ್ಲಿ ಜೋರಾಗಿ ನಗ್ತಿರ್ತಾನೆ. ಈಗ ಅವನಿಗೆ ತನ್ನ ಜೀವನದ ದೊಡ್ಡ ಗೆಲುವು ಸಿಕ್ಕ ಹಾಗನ್ಸಿರುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಯಾದವ್ ಮತ್ತೆ ಯುವಕನಾಗಿ ಆಕರ್ಷಕನಾಗಿರ್ತಾನೆ. ಅವನು ಹೊರಗೆ ವಾಕಿಂಗ್ ಹೋಗ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ಟ್ರಾನ್ಸ್ಪರೆಂಟ್ ಕ್ರೀಮ್ನ ಹಚ್ಕೋತಾನೆ. ಅದಾದ್ಮೇಲೆ ಅವನು ಮತ್ತೆ ತನ್ನ ಹಳೆಯ ರೂಪಕ್ಕೆ ಹಿಂದಿರುಗ್ತಾನೆ. ಅವನು ಕಿಟಕಿ ಬಾಗ್ಲು ಹಾಕ್ಬಿಡ್ತಾನೆ. ಹೊರಗಡೆ ಹೋಗೋದನ್ನೇ ನಿಲ್ಲಿಸ್ಬಿಡ್ತಾನೆ. ಮನೆಯಲ್ಲೇ ಇರ್ತಾನೆ. ಊಟ ಮಾಡ್ತಾನೆ ಮತ್ತೆ ಟಿವಿ ನೋಡ್ತಾ ಕೂತಿರ್ತಾನೆ. ಆಮೇಲೆ ಮತ್ತೆ ಆ ಕೆಂಪು ಇಂಜೆಕ್ಷನ್ ತಗೋತಾನೆ. ಆಗ ಮತ್ತೆ ಯುವಕನಾಗಿರ್ತಾನೆ. ಮತ್ತೆ ಆಡಿಷನ್ ಕೊಡಕ್ಕೆ ಹೋಗ್ತಾನೆ. ನಿಮ್ಮ ಪ್ರೊಫೈಲ್ ಸೆಲೆಕ್ಟ್ ಆಗಿದೆ. ನಮ್ಮ ಮುಂದಿನ ಫೋಟೋಶೂಟ್ಗೆ ನಿಮ್ಮನ್ನೇ ಕಾಸ್ಟ್ ಮಾಡ್ತೀವಿ. ಯಾದವ್ಗೆ ಖುಷಿ ಆಗುತ್ತೆ. ಮತ್ತೆ ಎಷ್ಟೊಂದು ಫೋಟೋಶೂಟ್ ಮಾಡಿಸ್ತಾನೆ. ದೊಡ್ಡ ದೊಡ್ಡ ಮ್ಯಾಗಝೀನ್ ನಲ್ಲಿ ಕವರ್ ಪೇಜ್ ಅಲ್ಲಿ ಬರ್ತಾನೆ. ನಿಧಾನವಾಗಿ ಅವನ ಮನೆಯಲ್ಲಿ ಕೊರಿಯರ್ ಡಬ್ಬಗಳು ಹೆಚ್ಚಾಗ್ತಾ ಹೋಗುತ್ತೆ. ಮತ್ತವನು ಟ್ರಾನ್ಸ್ಪರೆಂಟ್ ಕ್ರೀಮ್ನ ಹಚ್ಕೊಂಡು ಮನೆಯಲ್ಲೇ ಕೂತಿರ್ತಾನೆ. ಮತ್ತೆ ಇನ್ನೊಂದ್ಸಲ ಅದೇ ರೆಡ್ ಇಂಜೆಕ್ಷನ್ ತಗೊಂಡು ಅದೇ ರೆಸ್ಟೋರೆಂಟ್ ಅಲ್ಲಿ ಅದೇ ಹುಡುಗಿ ಜೊತೆ ಕೂತಿರ್ತಾನೆ. ಕೆಲವು ದಿನಗಳ ಹಿಂದೆ ಇವನನ್ನ ರಿಜೆಕ್ಟ್ ಮಾಡಿದ ಅದೇ ಹುಡುಗಿ. ಅಂದ್ಹಾಗೆ ನೀನು ತುಂಬಾ ಹ್ಯಾಂಡ್ಸಮ್ ಆಗಿದ್ಯಾ. ಥ್ಯಾಂಕ್ಸ್. ನಂಗೆ ಯಾವಾಗ್ಲೂ ನಿನ್ ಥರ ಪಾರ್ಟ್ನರ್ ಸಿಗ್ಬೇಕು ಅಂತ ಆಸೆ ಇತ್ತು. ಯಂಗ್, ಹ್ಯಾಂಡ್ಸಮ್ ಅಂಡ್ ಮತ್ತೆ ವೆಲ್ ನಿಂಗ್ ಗೊತ್ತೇ ಇರ್ಬೇಕಲ್ವಾ. ಯಾದವ್ ಸ್ವಲ್ಪ ತಲೆ ಆಡಿಸ್ತಾ ಹೌದು ಅಂತ ಉತ್ತರ ಕೊಡ್ತಾನೆ. ಆಮೇಲೊಂದಿನ ರಾತ್ರಿ ಯಾದವ್ ಅದೇ ಹುಡುಗಿ ಜೊತೆ ಮಂಚದ ಮೇಲೆ ಮಲಗಿರ್ತಾನೆ. ಇಬ್ರು ಒಂದೇ ಬೆಡ್ಶೀಟ್ ಅಲ್ಲಿ ಒಟ್ಟಿಗೆ ಮಲಗಿರ್ತಾರೆ. ಯಾದವ್ ಎದ್ದು ಕಿಚನ್ ಕಡೆಗೆ ಹೋಗ್ತಾನೆ. ಆಗ ಲಿವಿಂಗ್ ರೂಮ್ ನಲ್ಲಿದ್ದ ಗಡಿಯಾರದ ಮೇಲೆ ಅವನ ದೃಷ್ಟಿ ಹರಿಯುತ್ತೆ. 12 ಗಂಟೆ ಹೊಡೆಯೋದ್ರಲ್ಲಿತ್ತು. ಆಗ ಅವನಿಗೆ ನೆನಪಾಯ್ತು, ಈಗ ಅವನು ತನ್ನ ಹಳೆ ರೂಪಕ್ಕೆ ವಾಪಸ್ ಬರ್ಲೇಬೇಕು. ಅವನು ರೂಮ್ ಕಡೆ ನೋಡ್ತಾನೆ. ಮತ್ತೆ ಈಗ ನಾನು ಹಾಗೆ ಮಾಡಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಾನೆ. ಯಾಕೆಂದ್ರೆ ಆ ಹುಡುಗಿ ಅವನ ಜೊತೆ ಇದ್ದಾಳೆ. ಅದಕ್ಕೆ ಅವನದನ್ನ ಇಗ್ನೋರ್ ಮಾಡ್ತಾನೆ. ಅವನು ಕಿಚನ್ ಒಳಗೆ ಕಾಲಿಟ್ಟ ತಕ್ಷಣ ಅದೇ ಪಿಸುಗಿಟ್ಟುವ ಧ್ವನಿ ಮತ್ತೆ ಕೇಳುತ್ತೆ. ಕಾಪಾಡು, ಕಾಪಾಡು, ನನ್ನ ಕಾಪಾಡು. ಆ ಧ್ವನಿ ಮತ್ತೆ ಮತ್ತೆ ಜೋರಾಗಿ ಕೇಳಿಸ್ತಿರುತ್ತೆ. ಯಾದವ್ ಬೇಗ ಲಿವಿಂಗ್ ರೂಮ್ ಕಡೆ ಬರ್ತಾನೆ. ಮತ್ತೆ ಕೆಂಪು ಕ್ರೀಮ್ ಬಾಟಲ್ ತಗೋತಾನೆ. ಅವನಿಗೆ ಗೊತ್ತಿತ್ತು ಈ 48 ಗಂಟೆ ನಿಯಮನ ಮುರಿಬಾರ್ದು ಅಂತ. ಆದ್ರೆ ಅವನಿಗೆ ಈ ಶಬ್ದ ಕೇಳಕ್ ಆಗ್ತಿರಲ್ಲ. ಮತ್ತೀಗ ತನ್ನ ಹಳೆ ರೂಪಕ್ಕೆ ಹೋಗೋಕ್ಕೂ ಇಷ್ಟ ಇರಲ್ಲ. ಆದ್ರೆ ಕೊನೆಗೆ ಅವನು ಗೊಂದಲದಲ್ಲಿ ನಿಯಮನ ಮುರಿದು ಬಿಡ್ತಾನೆ. ಮತ್ತೆ ಆ ಕೆಂಪು ಇಂಜೆಕ್ಷನ್ ತಗೋತಾನೆ. ಅವನು ಹೀಗ್ ಮಾಡಿದ ತಕ್ಷಣ ಎಲ್ಲ ಮತ್ತೆ ಶಾಂತವಾಗಿರುತ್ತೆ. ಅವನು ಸ್ವಲ್ಪ ಹೊತ್ತು ಅಲ್ಲೇ ಸುಮ್ಮನೆ ಕೂತಿರ್ತಾನೆ. ಆಮೇಲೆ ನಿಧಾನವಾಗಿ ಎದ್ದು ರೂಮ್ ಕಡೆ ಹೋಗ್ತಾನೆ. ಅಲ್ಲಿ ಅವನ ಡೇಟ್ ನಿದ್ದೆ ಮಾಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಶ್ವೇತಾ ಒಂದು ಕ್ರಿಸ್ಟಲ್ ಬಾಲ್ ಮುಂದೆ ಕೂತಿರ್ತಾಳೆ. ಅವಳದ್ರಲ್ಲಿ ನೋಡ್ತಾ ಇರ್ತಾಳೆ. ಯಾದವ್ ಹೇಗಿದ್ದಾನೋ ಹಾಗಿರಕ್ ಇಷ್ಟ ಇಲ್ಲದೆ ನಿಯಮನ ಮುರಿದು ಬಿಟ್ಟಿರ್ತಾನೆ. ಮನುಷ್ಯನ ವೀಕ್ನೆಸ್ ಅಂದ್ರೆ ಇದೆ. ಅವನು ಯಾವತ್ತೂ ತನ್ನಿಂದ ಖುಷಿಯಾಗಿರಲ್ಲ. ಮತ್ತೆ ಈ ವೀಕ್ನೆಸ್ ಇಂದ ಲಾಭ ಪಡ್ಕೊಳ್ಳೋದು ನಾನು. ಯಾದವ್ ಅವ್ರೆ, ನೀವು ನಾನ್ ಮಾಡಿರೋ ರೂಲ್ನ ಮುರಿದು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರಿ.
ಮತ್ತೀಗ ನಿಮ್ಮ ಈ ತಪ್ಪಿನ ಶಿಕ್ಷೆ ಬೇರೆ ಯಾರೂ ಅಲ್ಲ, ಅವಳಿಗೆ ಸಿಗತ್ತೆ. ಇದರ ಹಕ್ಕು ಅವಳಿಗೇ ಇದೆ. ಶ್ವೇತಾ ಸ್ವಲ್ಪ ಭಯಂಕರವಾಗಿ ನಗ್ತಾಳೆ. ಅದೇ ಸಮಯಕ್ಕೆ ಒಂದು ಸುಟ್ಟ ದೇಹ ಎದುರಿಗೆ ಬರುತ್ತೆ. ಆ ದೇಹ ಅರ್ಧ ಸುಟ್ಟು ಹೋಗಿರುತ್ತೆ. ಅದರಿಂದ ರಕ್ತ ಮತ್ತೆ ಟ್ರಾನ್ಸ್ಪರೆಂಟ್ ಕ್ರೀಮ್ ನಿಧಾನವಾಗಿ ಕೆಳಗೆ ಹರಿತಾ ಇರುತ್ತೆ. ಕೆಲವು ದಿನಗಳ ನಂತರ ಯಾದವ್ ಫೋಟೋಶೂಟ್ ಮಾಡುವಾಗ ಕೂತ್ಕೊಂಡು ಪೋಸ್ ಕೊಡ್ತಿರ್ತಾನೆ. ಪೋಸ್ ಕೊಡುವಾಗ ಫೋಟೋಗ್ರಾಫರ್ ಹಿಂದೆ ನಿಂತಿದ್ದ ಒಂದು ನೆರಳಿನ ಕಡೆ ಅವನ ದೃಷ್ಟಿ ಹರಿಯತ್ತೆ. ಅದನ್ನ ನೋಡಿ ಅವನಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ. ಏನಾಯ್ತು ಸರ್, ಏನಾದ್ರೂ ಪ್ರಾಬ್ಲಮಾ? ಇಲ್ಲ ಇಲ್ಲ, ಏನಿಲ್ಲ, ನಾನ್ ಚೆನ್ನಾಗಿದ್ದೀನಿ. ನೀವ್ ಯಾಕೋ ಸ್ವಲ್ಪ ಅನ್ಕಂಫರ್ಟಬಲ್ ಅನ್ನಿಸ್ತಿದ್ದೀರಾ. ನಿಮ್ಗೆ ಬ್ರೇಕ್ ಬೇಕಾ? ಹೌದೇನೋ, ಬಹುಶಃ ನಾ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ಯಾದವ್ ಅಲ್ಲಿಂದ ಹೊರಟೋಗ್ತಾನೆ. ಅವನು ತನ್ನ ಗ್ರೀನ್ ರೂಮ್ಗೆ ಬರ್ತಾನೆ. ಅವನ ಬಾಯಲ್ಲಿ ಏನೋ ಇದ್ದ ಹಾಗನ್ಸುತ್ತೆ. ಅವನಿಗೆ ವಾಂತಿ ಆಗೋ ಥರ ಫೀಲಿಂಗ್ ಆಗುತ್ತೆ. ಅವನು ಬೇಗ ವಾಶ್ರೂಮ್ಗೆ ಹೋಗ್ತಾನೆ. ಬಾಯಲ್ಲಿದ್ದ ರಕ್ತನ ಉಗಿತಾನೆ. ಅಲ್ಲಿ ರಕ್ತದ ಜೊತೆ ಇನ್ನೂ ಏನೋ ಒಂದು ಹೊರಗೆ ಬರುತ್ತೆ. ಅವನು ನೋಡಿದ ಹಾಗೆ ಅವನ 3 ಹಲ್ಲುಗಳು ಬಿದ್ದು ಹೋಗಿರುತ್ತೆ. ಅದನ್ನ ನೋಡಿ ಅವನಿಗೆ ನಡುಕ ಶುರುವಾಗುತ್ತೆ. ಆಗ ಇದ್ದಕ್ಕಿದ್ದಂಗೆ ಅವನ ಮೈಯಲ್ಲೆಲ್ಲ ನೋವು ಶುರುವಾಗುತ್ತೆ. ಮತ್ತವನ ಬೆನ್ನಿನ ಮೇಲೆ ತುಂಬಾ ನೋವಾಗಕ್ಕೆ ಶುರುವಾಗುತ್ತೆ. ಅವನು ತಕ್ಷಣ ನೆಲದ ಮೇಲೆ ಬಿದ್ದು ಹೋಗ್ತಾನೆ. ಅವನ ಶರೀರ ಜೋರಾಗಿ ನಡ್ಗೋದಕ್ಕೆ ಶುರುವಾಗುತ್ತೆ. ಇದರೊಂದಿಗೆ ಅವನು ಜ್ಞಾನ ತಪ್ಪಿ ಬೀಳ್ತಾನೆ. ಅವನಿಗೆ ಎಚ್ಚರ ಆದಾಗ ಅವನು ಪಾರ್ಲರ್ ಅಲ್ಲಿ ಇರ್ತಾನೆ. ಅವನು ಒಂದು ಚೇರಿಗೆ ಕಟ್ಟಿ ಹಾಕಿದ ಪರಿಸ್ಥಿತಿಯಲ್ಲಿ ಇರ್ತಾನೆ. ಮತ್ತವನ ಎದುರಿಗೆ ಶ್ವೇತಾ ನಿಂತಿರ್ತಾಳೆ. ಬಿಡು ನನ್ನ, ಏನ್ ಮಾಡಿದ್ಯಾ ನೀ ನನ್ಗೆ? ಯಾಕೆ ಈ ರೀತಿ ಮಾಡ್ತಾ ಇದೀಯ ನನ್ ಜೊತೆ? ಹೇಳಿದ್ನಲ್ಲ ಸರ್, ಪ್ರತಿ 48 ಗಂಟೆಗೆ ನೀವು ಬದಲಾಗಬೇಕಾಗಿತ್ತು. ಆದ್ರೆ ಮನುಷ್ಯನ ಬುದ್ಧಿ ಯಾವಾಗ್ಲೂ ದುರಾಸೆಯಿಂದ ತುಂಬಿರುತ್ತೆ. ಈಗ ನೀವು ನನ್ನ ಮಾತು ಕೇಳೇ ಇಲ್ಲ ಅಂದ್ರೆ ಈಗ ಶ್ವೇತಾ ಅವನ ಕೈಯಲ್ಲಿದ್ದ ಬ್ರೇಸ್ಲೆಟ್ ಅನ್ನ ಮುರಿದು ಹಾಕ್ತಾಳೆ. ಮತ್ತದರ ಮಣಿಗಳು ನೆಲದ ಮೇಲೆ ಹರಡಿಕೊಳ್ಳುತ್ತೆ. ಯಾದವ್ ತಲೆ ಎತ್ತಿ ನೋಡ್ತಾನೆ. ಅವನೆದುರಿಗೆ ಮೇಘನ ಆತ್ಮ ನಿಂತಿರುತ್ತೆ. ಅದು ಜೋರಾಗಿ ಅವನ ಕಡೆ ಹಾರಿ ಬರುತ್ತೆ ಮತ್ತೆ ಅವನನ್ನ ಮುಗಿಸ್ಬಿಡುತ್ತೆ. ಕೆಲವು ದಿನಗಳ ನಂತರ ಒಬ್ಬ ಹೆಂಗಸು ಬಾಗಿಲು ತೆಗಿತಾಳೆ. ಅವಳ ಮುಖದ ಮೇಲೂ ಒಂದು ಗುರುತಿರುತ್ತೆ. ಅವಳು ಬಾಗಿಲಲ್ಲಿ ಒಂದು ಪ್ಯಾಕೆಟ್ ಇಟ್ಟಿರೋದನ್ನ ನೋಡ್ತಾಳೆ. ಅದರಲ್ಲಿ ಅಪ್ಸರಾ ಬ್ಯೂಟಿ ಪಾರ್ಲರ್ ಅಂತ ಬರ್ದಿರುತ್ತೆ. ಅವಳು ಸಂತೋಷದಿಂದ ಪ್ಯಾಕೆಟ್ ತಗೋತಾಳೆ, ಬಾಗಿಲನ್ನ ಹಾಕ್ತಾಳೆ.